10ನೇ ತರಗತಿ ಗಣಿತ. ಇದರಲ್ಲಿ ವೃತ್ತಗಳು ಘಟಕದಿಂದ ಪ್ರಮೇಯ 10.2 ಏನದಾವ ಗೊತ್ತಿ ನೋಡ್ರಿ. ಹೇಳಿಕೆ ಅಥವಾ ಸ್ಟೇಟ್ಮೆಂಟ್ ಅಂತಾರೆ ಇಂಗ್ಲೀಷಲ್ಲಿ. ಪ್ರಮೇಯ 10.2 ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ. ಅಂದರೆ ಉದ್ದವು ತನ ಏನಾಗಿರ್ತದೆ ನಮಗೆ ದತ್ತ ಆಗಿರ್ತದೆ, ಇಲ್ಲಿ ಸಮನಾಗಿರ್ತದೆ. ಅಲ್ಲಿಂದ ಏನಾಗಿರ್ತದೆ ನಮಗೆ ಸಾಧನೆಯಾಗಿರ್ತದೆ. ಇವೆರಡು ಸ್ಟೆಪ್ ನೋಡಿ ನಾವೇನು ಬರಿಬೋದು, ದತ್ತ ಮತ್ತು ಸಾಧನೆ ಬರಿಬೋದು ನೋಡ್ರಿ. ಇಲ್ಲಿ ಬಾಹ್ಯ ಬಿಂದು ದತ್ತ ನೋಡ್ರಿ. ಬಾಹ್ಯ ಬಿಂದು ಯಾವುದು? ಪಿ ಬಾಹ್ಯ ಬಿಂದು. ವೃತ್ತದ ಹೊರಗಿರೋದು ಬಾಹ್ಯ ಬಿಂದು. ಓ ಕೇಂದ್ರ ವೃತ್ತ ಇದು. ಓ ಇಲ್ಲಿ ಕೇಂದ್ರ ಇದೊಂದು ವೃತ್ತ ಅದ. ಏನು ಬರಬೇಕು? ಓ ಕೇಂದ್ರ ವೃತ್ತಕ್ಕೆ. ಇಲ್ಲಿ ನೋಡ್ರಿ, ಬಾಹ್ಯ ಬಿಂದುವಿನ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು. ಸ್ಪರ್ಶಕ ಯಾವುದಾಗ್ತದೆ ಅಂದರೆ ಇಲ್ಲೊಂದು ಪಿಲಿಂದ ಇಲ್ಲೊಂದು ಸ್ಪರ್ಶಕ ಅಂತಂದ್ರೆ ಸ್ಪರ್ಶ ಬಿಂದು. ಸ್ಪರ್ಶಕ ಅಂದ್ರೆ ಒಂದೇ ಒಂದು ಬಿಂದುವಿನ ಮುಖಾಂತರ ಹಾದೋಯ್ತಂದ್ರೆ ಒಂದು ವೃತ್ತದ ಪರಿಧಿ ಮೇಲೆ ಒಂದೇ ಒಂದು ಬಿಂದುವಿನ ಮುಖಾಂತರ ಟಚ್ ಮಾಡಿ ಹೋಯ್ತಂದ್ರೆ ಅದಕ್ಕೆ ಏನಂತೀವಿ ನಾವು? ಸ್ಪರ್ಶಕ ಅಂತೀವಿ. ಎರಡು ಸ್ಪರ್ಶಕಗಳು ಸಿಕ್ಕವು ನಮಗೆ. ಇದೊಂದು ಪಿ ಅದಂದ್ರೆ ಇಲ್ಲೇನಾಗಿರಲಿ ಕ್ಯೂ ಆಗಿರಲಿ, ಒಂದು ಸ್ಪರ್ಶಕ ಇಲ್ಲೇನಾಗಿರಲಿ ಆರ್ ಆಗಿರಲಿ. ಇವೆರಡು ಏನವ? ಸ್ಪರ್ಶಕಗಳು. ಇಲ್ಲಿ ನೋಡಿ, ಇದನ್ನು ನೋಡಿ ಬರೀಬೇಕು ನಾವು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು. ಸ್ಪರ್ಶಕಗಳಲ್ಲಿ ಯಾವುದು? ದತ್ತ ಏನು ಬರೀಬೇಕಂದ್ರೆ ನಾವು ಓ ಕೇಂದ್ರವಿರುವ ವೃತ್ತಕ್ಕೆ, ಇಲ್ಲಿದು ಓ ಕೇಂದ್ರವಿರುವ ಓ ಕೇಂದ್ರ ಇರುವ ವೃತ್ತ ಬರ್ತೀವಿ ಅಂದರೆ ಓ ಕೇಂದ್ರ ಒಂದು ವೃತ್ತ ಆಯಿತು. ಅದೇ ರೀತಿ ಪಿ ಕ್ಯೂ ಮತ್ತು ಪಿ ಕ್ಯೂ, ಇನ್ನೊಂದು ಪಿ ಆರ್. ಇವೇನವ? ಇವು ಪಿ ಆರ್ ಸ್ಪರ್ಶಕಗಳು. ಅದು ಕ್ಯೂ ಮತ್ತು ಆರ್ ಏನು ಸ್ಪರ್ಶ ಬಿಂದುಗಳು. ಪಿ ಕ್ಯೂ ಮತ್ತು ಪಿ ಆರ್ಗಳೇನು ಸ್ಪರ್ಶಕಗಳು. ಇದೇ ಮುಗಿತು ನಮ್ಗೆ ದತ್ತ ಅಂತ ಮುಗೀತು. ಇಷ್ಟು ಮಾತ್ರ ಸಾಕು. ಈಗ ಸಾಧನೆ ಅಥವಾ ರಚನೆ ಏನು ಮಾಡ್ಬೇಕು ನೋಡ್ರಿ. ಸಾಧನೆ ಇಲ್ಲಿ ಫಸ್ಟ್ ಸೆಕೆಂಡ್ ಸ್ಟೆಪ್ ಇರ್ತದೆ. ಸಾಧನೆ ಏನು ಮಾಡು ಅಂತ ಹೇಳ್ತಾರೆ ಅನ್ನೋದೇ ಸಾಧನೆ ಆಗಿರ್ತದೆ. ಏನು ಮಾಡಂದ್ರೆ ಇಲ್ಲಿಂದ ಸಮ ಉದ್ದವು. ಎದರ ಉದ್ದವು? ಸ್ಪರ್ಶಕಗಳು ಉದ್ದವು. ಸ್ಪರ್ಶಕಗಳ ಉದ್ದವು ಸಮನಾಗಿರ್ತದೆ. ಸ್ಪರ್ಶಕ ಯಾವುದಿಲ್ಲಿ? ಪಿ ಕ್ಯೂ ಮತ್ತು ಪಿ ಆರ್ ಎರಡು ಸಮ ಅಂತ ಸಾಧಿಸ್ಬೇಕು. ಸಮನಾಗಿರುತ್ತದೆ ಅಂತಂದ್ರೆ ಏನರ್ಥ? ಏನು? ಪಿ ಕ್ಯೂ ಇದ್ದಷ್ಟೇ ಏನು ಸಾಧಿಸ್ಬೇಕಾಗ್ಯದ ನಾವು? ಪಿ ಆರ್ ಅಂತ ಸಾಧಿಸ್ಬೇಕಾಗ್ಯದ. ಪಿ ಕ್ಯೂ ಇದ್ದಷ್ಟೇ ಪಿ ಆರ್ ಅಂತ ನಾವು ಸಾಧಿಸ್ಬೇಕಾಗ್ಯದ. ಇದು ಯಾವಾಗ ಸಾಧ್ಯ ಅದಂದ್ರೆ ಈ ರೀತಿ ಇದ್ದಾಗ ಒಂದು ಯಾವುದಾದ್ರು ತ್ರಿಭುಜಗಳನ್ನ ರಚನೆ ಮಾಡ್ಕೊಂಡಾಗ ಮಾತ್ರ ಈ ರೀತಿ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಅದ. ಆದ್ದರಿಂದ ನಾವು ನೋಡಬೇಕು, ರಚನೆಯಲ್ಲಿ ತ್ರಿಭುಜಗಳನ್ನು ಆಗುವಂಗೆ ರಚನೆ ಮಾಡ್ಕೊಳ್ಬೇಕು ನೋಡ್ರಿ. ಯಾವ ರೀತಿ ಮಾಡ್ತೀನಿ ನೋಡ್ರಿ. ಏನು ರಚನೆ ಏನು ಮಾಡಿದ್ದೀನಿ ಅಂದ್ರೆ ನಾನು ಈ ಡಾಟೆಡ್ ಲೈನ್ ತಗೊಂಡು ನೋಡ್ರಿ, ಓ ಪಿ ಸೇರಿಸಿದ್ದೀನಿ. ಅದೇ ರೀತಿ ಓ ಕ್ಯೂ ಜೋಡಿಸಿದ್ದೀನಿ. ಆಮೇಲೆ ಓ ಆರ್ ಸೇರಿಸಿದ್ದೀನಿ. ಇದು ಏನು ಮಾಡಿದ್ರೆ ಅನ್ನೋದನ್ನು ಅದನ್ನು ರಚನೆಯಲ್ಲಿ ಬರೀಬೇಕು. ಏನು ಮಾಡಿದ್ದೀವಿ ಅಂದರೆ ಇಲ್ಲಿ ಓಲಿಂದ ಪಿ, ಓ ಪಿ ಮತ್ತು ಓ ಕ್ಯೂ ಮತ್ತು ಓ ಆರ್ ಸೇರಿಸಿ ಅಂತ ಬರೀಬೇಕು. ಅಷ್ಟೇ. ಎ ಆರ್ ಸೇರಿಸಿ ಅಂತ ಬರಬೇಕು. ಅದಕ್ಕೆ ನಾವು ಡಾಟೆಡ್ ಲೈನ್ನಿಂದ ನಾವು ರಚನೆ ಮಾಡ್ಕೊಳ್ಳೋದು ಏನದು ಚುಕ್ಕಿ ಲೈನ್ನಿಂದ ಅದನ್ನು ನಾವು ತೋರಿಸ್ಬೇಕು. ನೆಕ್ಸ್ಟ್ ನಮಗೆ ಏನು ಬೇಕಾಗಿದೆ? ಇವೆರಡು ಲೈನ್ ಅಥವಾ ಸ್ಪರ್ಶಕಗಳು ಏನಾಗಿರಬೇಕು? ಸಮ ಅಂತ ಸಾಧಿಸ್ಬೇಕಾಗಿದೆ. ಸಮ ಅಂದರೆ ಇದರ ಉದ್ದ 10 ಸೆಂಟಿಮೀಟರ್ ಇದ್ದರೆ ಇದರ ಉದ್ದನೂ 10 ಸೆಂಟಿಮೀಟರ್ ಇರಬೇಕು. ಇದನ್ನೇ ನಾವು ಸಾಧಿಸ್ಬೇಕಾಗಿದೆ. ಸಾಧಿಸ್ಬೇಕಂತಂದ್ರೆ ನಮಗೆ ಏನು ಮಾಡ್ಬೇಕಂತಂದ್ರೆ ಎರಡು ತ್ರಿಭುಜ ಕಾಣ್ತಾ ಇದ್ದಾವೆ ನಮಗಿಲ್ಲಿ. ಎರಡು ತ್ರಿಭುಜ ಯಾವ ಕಾಣ್ತದೆ? ಪಿ ಓ ಕ್ಯೂ ಒಂದು ತ್ರಿಭುಜ ಕಾಣ್ತಾ ಇದೆ. ಇನ್ನೊಂದು ತ್ರಿಭುಜ ಪಿ ಓ ಆರ್ ಎರಡು ತ್ರಿಭುಜ ಕಾಣ್ತಾ ಇದೆ. ಇವೆರಡು ತ್ರಿಭುಜಗಳನ್ನು ನಾವು ಸರ್ವಸಮ ಅಂತ ಸಾಧಿಸ್ತೀವಿ ಅಂದ್ರೆ ಅವಾಗ ಎಲ್ಲ ಇದ್ರದ್ದು ಈ ತ್ರಿಭುಜದ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮ ಆಗಿರ್ತವೆ. ಸರ್ವಸಮ ಅಂತ ಸಾಧಿಸ್ಬೇಕು. ಮೇಲೆ ಸರ್ವಸಮ ಅಂತ ಸಾಧಿಸ್ಬೇಕಂತ ನಾವು ಎರಡು ತ್ರಿಭುಜಗಳು ನೋಡ್ಕೊಳ್ಬೇಕು. ನಾವು ಎರಡು ತ್ರಿಭುಜ ನೋಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಕ್ಯೂ ಇದ್ದಷ್ಟೇ ಆರ್ ಇರ್ತದೆ. ಯಾಕೆಂದರೆ ಪ್ರಮೇಯ 10.1 ಅಂದರೆ ಸ್ಪರ್ಶ ಬಿಂದು ಮತ್ತು ತ್ರಿಜ್ಯಕ್ಕೆ ಏನು ಜೋಡಿಸ್ತೀವಿ ಅಂದ್ರೆ ಅಲ್ಲೇನಾಗಿರ್ತದೆ? ಲಂಬ ಆಗಿರ್ತದೆ. ಹಿಂದಿನ ಪ್ರಮೇಯದಲ್ಲಿ ಸಾಧಿಸ್ತೀವಿ ಲಂಬ ಆಗಿರ್ತದೆ. ಲಂಬ ಅಂದ್ರೆ 90 ಡಿಗ್ರಿ ಇರ್ತದೆ. ಇಲ್ಲಿ ಸ್ಪರ್ಶ ಬಿಂದು ಮತ್ತು ತ್ರಿಜ್ಯ ಇವೆರಡರ ಬೆಳಕಿನ ಕೋನ ಎಷ್ಟು ಡಿಗ್ರಿ ಇರ್ತದೆ? 90 ಡಿಗ್ರಿ ಇರ್ತದೆ. ಅದರಿಂದ ನಾವು ಏನು ಮಾಡ್ಬೇಕೀಗ? ಬರೀ ನೋಡ್ರಿ, ತ್ರಿಭುಜ ಯಾವ್ಯಾವ ತ್ರಿಭುಜ ತೊಗೋಬೇಕೀಗ ನಾವು? ತ್ರಿಭುಜ
ತ್ರಿಭುಜ, ಈ ತ್ರಿಭುಜ ಪಿ ಒ ಕ್ಯೂ ಮತ್ತು ತ್ರಿಭುಜ ಪಿ ಒ ಆರ್ಗಳಲ್ಲಿ ತ್ರಿಭುಜ ಪಿ ಒ ಕ್ಯೂ ಮತ್ತು ತ್ರಿಭುಜ ಪಿ ಒ ಆರ್ಗಳಲ್ಲಿ ಏನೇನು ಸಮಾಧಾನ ನಮಗೆ, ಏನೇನು ಸಮಾಧಾನ ಅಂದರೆ ನಮಗೆ ನೋಡಿರಿ, ಕ್ಯೂ ಇದ್ದಷ್ಟೇ ಕೋನ, ಕ್ಯೂ ಇದ್ದಷ್ಟೇ ಕೋನ ನಮಗೇನಿದೆ ಆರ್ ಇದೆ. ಕಾರಣ ಪ್ರಮೇಯ 10.1 ಸಾಧಿಸಿದ್ದೀವಿ ನಾವು, ಒಂದು ಬರೀಬೇಕು ಪ್ರಮೇಯ. ಯಾಕೆ ಕ್ಯೂ ಅದಕ್ಕೆ ಕ್ಯೂ ಈ ತ್ರಿಭುಜದಲ್ಲಿ ಈ ತ್ರಿಭುಜದಲ್ಲಿ ಇವೆರಡು ಸಮ. ಕಾರಣ ಗೊತ್ತಾಯಿತು. ಏನು ಕಾರಣ ಅಂತಂದ್ರೆ ಎರಡು ಲಂಬ, ಸ್ಪರ್ಶ ಬಿಂದು ಮತ್ತು ತ್ರಿಜ್ಯಗಳ ನಡುವಿನ ಕೋನ ಏನಿರ್ತದೆ ಲಂಬ ಅಂದರೆ 90 ಡಿಗ್ರಿ ಆಗಿರ್ತದೆ. ಇಲ್ಲಿನೂ ಅದೇ ಇರ್ತದೆ, ಅದು ಬರೆದಿದ್ದೀನಿ. ನೆಕ್ಸ್ಟ್ ನೋಡ್ರಿ, ಇವೆರಡು ಸಮ ಆಗ್ತವೆ ನೋಡ್ರಿ. ಓ ಕ್ಯೂ ಇದ್ದಷ್ಟೇ ಏನಾಗಿರ್ತದೆ ಓ ಆರ್ ಇರ್ತದೆ. ಕಾರಣ ಒಂದೇ ಇರುತ್ತದೆ ತ್ರಿಜ್ಯಗಳು. ಅದು ಒಂದು ಈಗ ಒಂದು ಸಾಧಿಸ್ತೀವಿ. ಈಗ ಇನ್ನೇನು ಪಾಯಿಂಟ್ ನೋಡ್ರಿ, ಓ ಕ್ಯೂ ಸಮನಾಗಿದೆ ಓ ಆರ್. ಕಾರಣ ಇದನ್ನು ಒಂದೇ ವೃತ್ತದ ತ್ರಿಜ್ಯಗಳು, ಒಂದೇ ವೃತ್ತದ ತ್ರಿಜ್ಯಗಳು ಏನಾಗಿರ್ತವೆ, ಒಂದಕ್ಕೊಂದು ಸಮನಾಗಿರ್ತವೆ. ರೈಟ್. ಈಗ ಇನ್ನೂ ಒಂದು ಪಾಯಿಂಟ್ ಅಂದ್ರೇನು, ಈಗ ಈ ತ್ರಿಭುಜ ಆಗಲಿಕ್ಕೂ ಇದು ಕಾರಣ ಅದ, ಯಾವುದು ಒ ಪಿ ಬಾಹು. ಈ ತ್ರಿಭುಜ ಆಗಲಿಕ್ಕೂ ಕಾರಣ ಅದ. ಅದರದ್ದು ಒ ಪಿ ಬಾಹು ಏನಾಯ್ತು, ನಮಗೆ ಒ ಪಿ ಸಮನಾಗಿದೆ. ಒ ಪಿ ಏನಾಯಿತು, ಕಾಮನ್ ಉಭಯ ಸಾಮಾನ್ಯ ಬಾಹು ಅಂತ ಬರಿಬೋದು. ಇದಕ್ಕೆ ಏನು ಬರಿಬೋದು, ಉಭಯ ಸಾಮಾನ್ಯ ಬಾಹು ಅಂತ ಬರಿಬೋದು. ಉಭಯ ಸಾಮಾನ್ಯ ಬಾಹು ಬರಿಬೋದು. ಅದರಿಂದ ನಮ್ಗೆ ಏನು ತಿಳಿತಂದ್ರೆ, ಇಲ್ಲಿ ಯಾವ ಸಿದ್ಧ ಪ್ರಕಾರ ತಿಳಿತಂದ್ರೆ ನಮಗೆ ಬಾಕೋಬ ಸಿದ್ಧಾಂತ ಅಥವಾ ಈ ಎರಡು ತ್ರಿಭುಜಗಳಲ್ಲಿ ನೋಡ್ರಿ ಏನೇನು ಇದು ಒಂದು ಇಲ್ಲೊಂದು ಕೋನ ಸಮ ಆಯಿತು, ಎರಡು ಬಾಹುಗಳು ಮತ್ತು ಕೋನಗಳು ಅಥವಾ RHS ನಿಯಮದಿಂದ ಲಂಬ ವಿಕರ್ಣ ಬಾಹು ಈ ಗಳಿಕೆಯಲ್ಲಿಂದ ಇವೆರಡು ತ್ರಿಭುಜಗಳು ಏನಾಗ್ತಾವೆ ಅಂತ ನಮಗೆ ಸಾಧಂಗೆ ಐತೆ. ನಾವು ಅಂದ್ರೆ ಇವೆರಡು ತ್ರಿಭುಜಗಳು ನಮಗೆ ಸರ್ವಸಮ ಅಂತ ಸಾಧಂಗೆ ಐತೆ. ಯಾವ್ಯಾವುದು ಸರ್ವಸಮ? ಇದಕ್ಕೆ ನಾವೇನು ಅನ್ಬೋದು, ಎಂಗಲ್ ಎ ಅನ್ಬೋದು. ಇದಕ್ಕೆ ಏನ್ಬೋದು ನಾವು ಎಸ್ ಸೈಡ್, ಇದು ಒಂದು ಸೈಡ್. ಅಥವಾ ಇವೆರಡರಲ್ಲಿ ನಮಗೇನು ಗೊತ್ತಾಯ್ತು ಅಂತ, ನಮಗೆ ಎರಡು ತ್ರಿಭುಜಗಳು ಹೆಂಗಾಗ್ತಾವೆ, ನಮಗೆ ಸರ್ವಸಮ ಆಗ್ತಾವೆ. ನೋಡ್ರಿ ಓ ಇದು ಕ್ಯೂ ಈಸ್ ಈಕ್ವಲ್ ಟು ಆರ್ ಅಂದ್ರೆ ರೈಟ್ ಹ್ಯಾಂಡ್ ಇದು ರೆಕ್ಟ್ಯಾಂಗಲ್ ಅಂದರೆ 90 ಡಿಗ್ರಿ. ಕ್ಯೂ ಮತ್ತು ಆರ್ ಇದ್ದಲ್ಲಿ 90 ಡಿಗ್ರಿ ಇರ್ತದೆ, ಅಥವಾ ಲಂಬ ಅಂತಾರೆ. ಇವು ಎರಡು ಆಯ್ತು. ಮತ್ತು ಒ ಪಿ ಅಂದ್ರೆ ಹೈಪೋಟೆನಸ್ ಅಂತಾರೆ. ಒ ಪಿ ಸಮನಾಗಿದೆ. ಒ ಪಿ ಇದು 90 ಡಿಗ್ರಿ ಇದರಿಂದ ವಿಕರ್ಣ ಅಂತಾರೆ. ವಿಕರ್ಣಕ್ಕಂತ ಇಂಗ್ಲೀಷ್ನಾಗ ಏನಂತಾರೆ, ಅದು ಹೈಪೋಟೆನಸ್ ಅಂತಂತಾರೆ. ಹೆಚ್ ಅಂದರೆ ಇದು ಸಮನಾಗಿದೆ. ಆಮೇಲೆ ಎಸ್ ಅಂದರೆ ಇನ್ನೊಂದು ಸೈಡು, ಒಂದು ಸೈಡ್ ಸಮ ಆಗಿದೆ. ಅದರಿಂದ ಈ ಇದರಿಂದ ನಾವೇನು ಎರಡು ತ್ರಿಭುಜಗಳು ಸರ್ವಸಮ ಅಂತ ಸಾಧಿಸ್ತೀವಿ. ಸರ್ವಸಮ ಸಾಧಿಸ್ತೀವಿ ಅಂದರೆ ಸರ್ವಸಮದ ಗುಣಲಕ್ಷಣಗಳು ಏನಂತಂದರೆ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಆದ್ದರಿಂದ ನಾವು ಏನು ಸಾಧಿಸಬೇಕಾಗಿದೆ, ಪಿ ಕ್ಯೂ ಸಮನಾಗಿದೆ ಪಿ ಆರ್. ನೋಡ್ರಿ, ಪಿ ಕ್ಯೂ ಇದ್ದಷ್ಟೇ ನಾವು ಪಿ ಆರ್ ಅಂತ ನೋಡ್ರಿ. ಇಲ್ಲಿಂದ ಪಿ ಕ್ಯೂ ಲಾಸ್ಟ್ ಇದೆ ನೋಡ್ರಿ, ಇದ್ರಾಗೂ ಪಿ ಆರ್ ಲಾಸ್ಟ್ ಇದೆ ನೋಡ್ರಿ. ಅದರಿಂದ ನಾವೇನು ಸಾಧಿಸಬೇಕಾಯಿತು, ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ನಾವು ಸಾಧಿಸ್ದಂಗೆ ಆಯ್ತು. ಇದೇ ನಾವು ಏನು ಮಾಡಬೇಕಾಗಿದೆ, ಸಾಧಿಸಬೇಕಾಗಿದೆ ನೋಡ್ರಿ. ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ಸಾಧಿಸ್ತೀವಿ. ಕಾರಣ ಬರೀಬೇಕಿಲ್ಲಿ ಏನಂದ್ರೆ ಸರ್ವಸಮ ತ್ರಿಭುಜದ ಗುಣಲಕ್ಷಣಗಳು ಅಂತ ಬರೀಬೇಕು. ಗುಣಲಕ್ಷಣಗಳು ಇಷ್ಟಾದರೆ ಈ ಪ್ರಮೇಯ ಇಲ್ಲಿಗೆ ಸಾಧಿಸಿದೆ ನೋಡ್ರಿ.